ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲೊಂದು ಶಿವರಾತ್ರಿ ಪ್ರಯುಕ್ತವಾಗಿ ಹುರ್ಗಡ್ಲೆ ತಂಬಿಟ್ಟು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ವಿಡಿಯೋನೂ ಹಾಕಿದ್ದೀನಿ ಅಕ್ಕಿ ತಂಬಿಟ್ಟು ಮಾಡೋದನ್ನು. ಈಗ ಅದ್ರ ಜೊತೆ ಹುರ್ಗಡ್ಲೆ ತಂಬಿಟ್ಟು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹುರ್ಗಡ್ಲೆ ತಂಬಿಟ್ಟು ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಹುರ್ಕೋಬೇಕು. ಮೊದಲು ಇದನ್ನು ಸಣ್ಣ ಉರಿ ಮಾಡಿಕೊಂಡು ಹುರ್ಕೋಬೇಕು, ಕ್ರಿಸ್ಪಿಯಾಗಿ ಬರಲಿ ಅನ್ನೋಕ್ಕೋಸ್ಕರ. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಕಡಲೆ ಬೀಜ ಕೂಡ 2 ನಿಮಿಷ ಹುರ್ಕೊಂಡಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ಒಂದು ಪಾತ್ರೆಗೆ ತಟ್ಟೆಗೆ ಹಾಕಿ ಆರಕ್ಕೆ ಬಿಡೋಣ. ನೋಡಿ, ಈಗ ಅದೇ ಬಾಣಲಿಗೆ ನಾನು ಮತ್ತೆ ಎಳ್ಳನ್ನ ಹಾಕೋತಾ ಇದ್ದೀನಿ. ಕರಿ ಎಳ್ಳನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 50 ಗ್ರಾಮು ಅಥವಾ 100 ಗ್ರಾಮ್ ಅಷ್ಟರೊಳಗೆ ತೊಗೋಬೋದು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು. ಇದು ತುಂಬ ಹೈ ಫ್ಲೇಮ್ ಇಟ್ಕೊಂಡೆಲ್ಲ ಹುರ್ಕೊಳಕ್ಕೆ ಹೋಗ್ಬೇಡಿ. ಎಳ್ಳನ್ನ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಒಂದೇ ಒಂದು ಸೆಕೆಂಡು ಅಥವಾ ಹುರ್ಕೊಂಡ್ರೆ ಸಾಕು, ಬೇಗ ಆಗೋಗುತ್ತೆ. ನೋಡಿ, ಈಗ ಎಳ್ಳು ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ. ಎಳ್ಳು ಚಿಟಪಟ ಅಂತ ಸೌಂಡ್ ಬಂದರೆ ಸಾಕು, ಆಗಿದೆ ಅಂತ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಎಳ್ಳು ಕೂಡ ಒಂದು ತಟ್ಟೆಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಗಸಗಸೆನ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಆದರೆ ಸಾಕು. ಇದೇನು ಜಾಸ್ತಿ ಉರಿಕೊಂಡೆಲ್ಲ ಮಾಡೋಂಗಿಲ್ಲ. ಬಾಣಲಿ ಬಿಸಿ ಇರುತ್ತಲ್ಲ, ಅದಕ್ಕೆ ಹಾಕ್ಕೊಂಡು ಜಸ್ಟ್ ಕೈ ಆಡಿಸ್ಕೊಂಡ್ರೆ ಸಾಕು, ಚೆನ್ನಾಗೆ ಫ್ರೈ ಆಗುತ್ತೆ. ತುಂಬ ಉರಿಕೊಂಡು ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಬಾಣಲಿ ಬಿಸಿ ಇರೋದ್ರೊಳಗೆ ಹಾಕ್ಕೊಂಡ್ರೆ ಸಾಕು ಆಗುತ್ತೆ. ಇದಾಗಿದೆ. ಈಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಬನ್ನಿ, ಈಗ ಗಸಗಸೆನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನೂ ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಉಂಡೆ ಆಗೋಷ್ಟು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ ಅಚ್ಚ ಬೆಲ್ಲನೂ ಹಾಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕರ್ಗೋಕ್ಕೋಸ್ಕರ ನೀರು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಒಂದು 10 ನಿಮಿಷದ ಕಾಲ ಕರ್ಗೋಕ್ಕೆ ಬಿಡೋಣ. 10 ನಿಮಿಷದೊಳಗೆ ಚೆನ್ನಾಗಿ ಕರ್ಗೋಗುತ್ತೆ. ಈಗ ಬೆಲ್ಲನ ಕರ್ಗೋಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ನಾವು ಹುರ್ಗಡ್ಲೆನ ಪುಡಿ ಮಾಡ್ಕೊಬಿಡೋಣ. ಅರ್ಧ kg ಆಗೋಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಇದು ಉರಿತಾ ಇಲ್ಲ, ಏನು ಹುರ್ಕೊಳೋದು ಆ ಥರ ಏನಿಲ್ಲ. ಡೈರೆಕ್ಟ್ ಹಂಗೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು. ಇಲ್ಲೊಂದು ಮಿಕ್ಸಿ ಜಾರ್ಗೆ ನಾನು ಅರ್ಧ kg ಆಗೋಂಥ ಹುರ್ಗಡ್ಲೆನೂ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು. ಅದ್ರ ಜೊತೆ 2 ಏಲಕ್ಕಿ ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಇದನ್ನಿಷ್ಟನ್ನು ಪುಡಿ ಮಾಡ್ಕೋಬೇಕು. ನೋಡಿ, ಈ ಕಡೆ ಬೆಲ್ಲನೂ ಕೂಡ ಕರಗಿದೆ. ಕರಗೋದ್ರೆ ಸಾಕು. ಹುರ್ಗಡ್ಲೆನೂ ಕೂಡ ನಾನು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ತುಂಬ ದಪ್ಪ ದಪ್ಪ ಇದೆ ಅಂದರೆ ಜರಡಿ ಹಿಡ್ಕೊಳ್ಳಿ. ಇಲ್ಲಾಂದರೆ ಇದು ತುಂಬ ನೈಸಾಗಿದೆ, ನಾನು ಜರಡಿ ಹಿಡಿಯಲ್ಲ. ಈಗ ಹಾಗೆ ಹಾಕೋತೀನಿ. ನೋಡಿ, ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋಂಥ ಪುಡಿ ಮಾಡಿಟ್ಕೊಂಡಿರೋಂಥ ಕಡಲೆನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಒಂದು ಪಾತ್ರೆಗೆ. ಇದಕ್ಕೆ ನಾವು 1 ಬಟ್ಲು ಆಗೋಷ್ಟು ಕೊಬ್ಬರಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಕಡಲೆ ಬೀಜ ಅದು ಕೂಡ 1 ಕಪ್ ಆಗೋಷ್ಟು. ನಾನು ಜಾಸ್ತಿ ಕ್ರಷ್ ಮಾಡಿ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಬಾಯಿ ಸಿಗಬೇಕು ಅಂತ ದಪ್ಪಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಎಳ್ಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಗೆ ಹಾಕೋತಾ ಇದ್ದೀನಿ. ಈಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಒಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುರ್ಗಡ್ಲೆಗೆ ಬ್ಲ್ಯಾಕ್ ಎಳ್ಳು ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ಇಡ್ಬೋದು. ಬೇಡ ಅಂದರೆ ಇದನ್ನು ತಿನ್ನೋಕ್ಕೂ ಮಾಡ್ಕೋಬೋದು. ಈಗೆಲ್ಲ ಉಪವಾಸ ಅಲ್ವಾ, ಉಪವಾಸ ಇರೋರು ಇರ್ತಾರಲ್ಲ, ಅಂಥವ್ರು ಕೂಡ ಇದನ್ನು ಮಾಡ್ಕೋತಾರೆ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ನಾನೊಂದು ಜಾಲರಿಲಿ ಎಲ್ಲನೂ ಸೋಸ್ಕೊತಾ ಇದ್ದೀನಿ. ಇದು ಅಂಗಡಿ ಬೆಲ್ಲ ಆಗಿರೋದ್ರಿಂದ ಕಡ್ಡಿ ಕಸ ಅಂಥವೆಲ್ಲ ಇರುತ್ತೆ, ಕಲ್ಲು ಆ ಥರ ಎಲ್ಲ ಇದ್ದರೆ ಸೋಸ್ಕೊಂಡು ಹಾಕೋಬೇಕು. ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು. ಬಿಸಿಲೇ ಯಾವಾಗ ಕೈ ಹಾಕೋಕ್ಕೆ ಹೋಗ್ಬೇಡಿ. 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಕೈಲಿ ಉಂಡೆ ಕಟ್ಕೋಬೇಕು. ನೋಡಿ, ಈಗ ಎಲ್ಲನೂ ಕೂಡ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ.
ನಮಗೀಗ ಯಾವ ಶೇಪಲ್ಲಿ ಉಂಡೆ ಬೇಕೋ, ದಪ್ಪ ಎಷ್ಟು ಬೇಕೋ ಅಷ್ಟರೊಳಗೆ ಉಂಡೆ ಕಟ್ಕೋಬೇಕು. ಇದು ನೋಡೋಕೆ ಮೆತ್ತಗಿದೆ ಅಷ್ಟೇ. ಡ್ರೈ ಆದರೆ ತುಂಬಾ ಗಟ್ಟಿಗಾಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಒಂದೊಂದೇ ಉಂಡೆ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ತುಂಬ ಗಟ್ಟಿ ಆಗಿಬಿಟ್ರೆ ನಾವು ಯಾವಾಗ ಮಡಿಕೊಂಡು ತಿಂತೀವಲ್ಲ ಅದು ತುಂಬಾ ಗಟ್ಟಿ ಆಗಿಬಿಡುತ್ತೆ. ಈ ಥರ ಸ್ಮೂತಾಗಿದ್ದರೆ ಸಾಕು. ಆರದ ಮೇಲೂ ಕೂಡ ತುಂಬಾ ಮೆತ್ತಗೆ ಇರುತ್ತೆ. ಮೊದಲೇ ಗಟ್ಟಿ ಕಲಿಸ್ಕೊಬಿಟ್ರೆ ಚೆನ್ನಾಗಿರಲ್ಲ. ಬನ್ನಿ ಫ್ರೆಂಡ್, ಹುರ್ಗಡ್ಲೆಯ ತಂಬಿಟ್ಟು ರೆಡಿಯಾಗಿದೆ. ಈ ತಂಬಿಟ್ಟನ್ನ ಉಪವಾಸ ಇರೋರು ಕೂಡ ಮಾಡ್ಕೋಬೋದು ಅಥವಾ ಶಿವನಿಗೆ ನೈವೇದ್ಯಕ್ಕಾದರೂ ಇಡ್ಬೋದು. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.